ಕೆಎಸ್ ಅಧಿಕಾರಿ ಬಾಳಪ್ಪ ಹಂದಿ ಗುಂದಗೆ ಸಂಕಷ್ಟ ಎದುರಾಗಿದೆ. ದೇವನಹಳ್ಳಿ ತಾಲೂಕು ಹರಳೂರು ಗ್ರಾಮ ಸರ್ವೆ 37B5ರಲ್ಲಿ ಡಬಲ್ ಫರ್ಮೆಂಟ್ ಮಾಡಿದ್ದ ಪ್ರಕರಣದಲ್ಲಿ ಹೈಕೋರ್ಟ್ ಸರ್ಕಾರಕ್ಕೆ ನಿರ್ದೇಶನ ನೀಡಿದ್ದು ದಿನೇಶ್ ಕಲ್ಲಹಳ್ಳಿ ಅರ್ಜಿಯನ್ನ 3 ತಿಂಗಳಲ್ಲಿ ವಿಲೇವಾರಿ ಮಾಡಬೇಕೆಂದು ಸೂಚಿಸಿದೆ. ಡಿಪಿಆರ್ ಕಾರ್ಯದರ್ಶಿ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ದಿನೇಶ್ ಕಲ್ಲಹಳ್ಳಿ ಹೈಕೋರ್ಟ್ ಮೊರೆ ಹೋಗಿದ್ರು. ಇತ್ತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೂಡ ಕೆಐಎಡಿಬಿಗೆ ಸೂಕ್ತ ಕ್ರಮಕ್ಕೆ ಪತ್ರವನ್ನು ಬರೆದಿದ್ದಾರೆ. ಆದರೂ ಕೂಡ ಇದು ಕೆಐಎಡಿಬಿಯ ಸಿಇಒ ಈ ಕುರಿತು ಯಾವ ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಡಬಲ್ ಫಮೆಂಟ್ ಪ್ರಕರಣದಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸಹ ಕೇಳಿ ಬಂದಿದೆ. ಇನ್ನು ದಿನೇಶ್ ಕಲ್ಲಹಳ್ಳಿ ಅರ್ಜಿಯನ್ನ ಅಥವಾ ಈ ಬಗ್ಗೆ ಕೆಐಎಡಿಬಿ ಸಿಇಒ ಕುರಿತು ಯಾವ ಕ್ರಮ ಕೈಗೊಳ್ಳಲಿಲ್ಲ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕೆಎಸ್ ಅಧಿಕಾರಿ ಬಾಳಪ್ಪ ಹಂದಿಗುಂದಿಗೆ ಇದು ಹೊಸ ಸಂಕಷ್ಟ ಎನ್ನುವಂತಹದ್ದು. ದೇವನಹಳ್ಳಿ ತಾಲೂಕು ಹರಳೂರು ಗ್ರಾಮ ಸರ್ವೆ ನಂಬರ್ 37 ಅದರಲ್ಲಿ ನಡೆದಿರತಕ್ಕಂತಹ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅವರಿಗೆ ನೋಟಿಸ್ ಕೂಡ ಕೊಡಲಾಗಿರತಕ್ಕಂತಹದ್ದು. ಅದರಲ್ಲೂ ಕೂಡ 3 ತಿಂಗಳಲ್ಲಿ ವಿಲೇವಾರಿ ಮಾಡಬೇಕೆಂದು ಸೂಚನೆಯನ್ನು ಕೊಡಲಾಗಿದೆ. ಡಿಪಿಆರ್ ಕಾರ್ಯದರ್ಶಿ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯ ವಿರುದ್ಧ ದಿನೇಶ್ ಕಲ್ಲಹಳ್ಳಿ ಹೈಕೋರ್ಟ್ ಮೊರೆ ಹೋಗಿದ್ರು. ಇತ್ತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೂಡ ಕೆಐಎಡಿಬಿಗೆ ಸೂಕ್ತ ಕ್ರಮಕ್ಕೆ ಪತ್ರವನ್ನು ಬರೆದಿದ್ರು. ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂಥ ಅರ್ಥದಲ್ಲಿ ಮನವಿಯ ಪತ್ರ ಆ ಪತ್ರ ಬರೆದಿದ್ದಾರೆ. ಆದರೂ ಕೂಡ ಇದು ಕೆಐಎಡಿಬಿ ಸಿಇಒ ಈ ಕುರಿತು ಯಾವ ಕ್ರಮವನ್ನು ಕೂಡ ಕೈಗೊಳ್ಳಲಿಲ್ಲ. ಒಬ್ಬ ಕಾರ್ಯದರ್ಶಿ ಪತ್ರವನ್ನು ಬರೀತಾರೆ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ. ಆದರೆ ಈ ಬಗ್ಗೆ ಕೆಐಎಡಿಬಿಯ ಸಿಇಒ ಇರ್ತಾರಲ್ಲ, ಉನ್ನತಾಧಿಕಾರಿ, ಆ ಮನುಷ್ಯ ಈ ಕುರಿತು ಯಾವ ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಡಬಲ್ ಫಮೆಂಟ್ ಪ್ರಕರಣದಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸಹ ಕೇಳಿ ಬರ್ತಾ ಇದೆ. ಒಟ್ಟಾರೆ ಈ ಒಂದು ಪ್ರಕರಣ ಇದ್ದಾವೆ. ಈ ಪ್ರಕರಣದಲ್ಲಿ ಕೆಎಸ್ ಅಧಿಕಾರಿ ಬಾಳಪ್ಪ ಹಂದಿಗುಂದಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿದ್ದಾವೆ. ದೇವನಹಳ್ಳಿ ತಾಲೂಕು ಹರಳೂರು ಗ್ರಾಮ ಸರ್ವೆ 37B5ರಲ್ಲಿದೆ. ಡಬಲ್ ಫಮೆಂಟ್ ಮಾಡಿದ್ದ ಹೈಕೋರ್ಟ್ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿದೆ. ದಿನೇಶ್ ಕಲ್ಲಹಳ್ಳಿ ಅರ್ಜಿಯನ್ನು 3 ತಿಂಗಳಲ್ಲಿ ವಿಲೇವಾರಿಗೆ ಸೂಚನೆಯನ್ನು ಕೂಡ ಹೊರಡಿಸಿದೆ. ಹಾಗಾಗಿ ಈ ಬಗ್ಗೆ ಕೆಐಎಡಿಬಿ ಸಿಇಒ ಕುರಿತು ಈ ಕುರಿತು ಯಾವ ಕ್ರಮವನ್ನು ಕೂಡ ಕೈಗೊಳ್ಳಲಿಲ್ಲ. ಅವರಿಗೆ ಮನವಿಯನ್ನು ಮಾಡಲಾಗಿತ್ತು, ಈ ಕುರಿತು ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂತಹ ಮನವಿ ಮಾಡಿಕೊಂಡ್ರು ಕೂಡ ಆ ಮನವಿ ಪತ್ರವನ್ನು ಕಸದ ಬುಟ್ಟಿಗೆ ಬಿಸಾಕಿದ್ದಾರೆ. ಡಬಲ್ ಫಮೆಂಟ್ ಮಾಡಿದ್ದ ಹೈಕೋರ್ಟ್ ಸರ್ಕಾರಕ್ಕೆ ಈಗ ನಿರ್ದೇಶನವನ್ನು ಕೊಟ್ಟಿರ್ತಕ್ಕಂತಹದ್ದು ದಿನೇಶ್ ಕಲ್ಲಹಳ್ಳಿ ಅರ್ಜಿಯನ್ನು 3 ತಿಂಗಳಲ್ಲಿ ವಿಲೇವಾರಿ ಮಾಡಬೇಕು ಅಂತ.